ಅಮೃತಧಾರೆ ಸೀರಿಯಲ್ ರೌಡಿಯಿಂದ ತಪ್ಪಿಸಿಕೊಂಡು ಗೌತಮ್ ಮುಂದೆ ಬಂದಳು. ಮಾಜಿ ಪ್ರೇಮಿ ಮಾನ್ಯ. ಅಮೃತಧಾರೆಯಲ್ಲಿ ಮತ್ತೊಂದು ತಿರುವು. ಅಮೃತಧಾರೆ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಪ್ರೊಮೋವನ್ನು ಜಿ ಕನ್ನಡ ವಾಹಿನಿ ಪ್ರಕಟಿಸಿದೆ. ಗೌತಮ್ ಮತ್ತು ಭೂಮಿಕಾ ಪ್ರೇಮ ದಾರಿಯಲ್ಲಿ ಸಾಗುತ್ತಿದೆ. ಅಮೃತಧಾರೆಯಲ್ಲಿ ಈಗ ಮತ್ತೊಂದು ತಿರುವು ಎದುರಾಗುವುದು ಪ್ರೊಮೋದಲ್ಲಿ ಕಾಣಿಸಿಕೊಂಡಿದೆ. ಗೌತಮ್ ಮಾಜಿ ಪ್ರೇಯಸಿ ಮಾನ್ಯ ಈಗ ಭೂಮಿಕಾ ಮತ್ತು ಗೌತಮ್ ಮುಂದೆ ಬಂದಿದ್ದಾರೆ. ಹೌದು, ಆಕೆ ರೌಡಿ ಕೈಯಿಂದ ತಪ್ಪಿಸಿಕೊಂಡಿದ್ದಾಳೆ. ಮೆಲ್ಲಗೆ ಪ್ರಯತ್ನ ಪಟ್ಟು ತನ್ನ ಕೈಯ ಕತ್ತರಿಸಿಕೊಂಡಿದ್ದಾಳೆ. ಮೌನ್ಯ ರೌಡಿಯ ತಲೆಗೆ ಹೊಡೆದು ಅಲ್ಲಿಂದ ಹೊರಗೆ ಬಂದಿದ್ದಾಳೆ. ಇನ್ನೊಂದು ಕಡೆ ಗೌತಮ್ ವೋಟಿಂಗ್ಗೆ ಹೋಗುವ ಮೂಡ್ನಲ್ಲಿದ್ದ. ಆನಂದ್ಗೆ ಪ್ರೋತ್ಸಾಹದಿಂದ ಡುಮ್ಮು ಸರ್ ಗುಜು ಭೂಮಿಕಾ ಜೊತೆ ಪ್ರೀತಿ ಹೆಚ್ಚಾಗಿದೆ. ಭೂಮಿಕಾ ಜೊತೆ ಎಲ್ಲಾದರೂ ಹೊರಗೆ ಸರ್ಪ್ರೈಸ್ ಆಗಿ ಹೋಗಲು ಬಯಸಿದ್ದಾನೆ. ಈ ರೀತಿ ಭೂಮಿಕಾ ಜೊತೆ ಡೇಟಿಂಗ್ ಸಂದರ್ಭದಲ್ಲಿ ಕಾರು ಗೌತಮ್ ರೌಡಿ ಕೈಯಿಂದ ತಪ್ಪಿಸಿಕೊಂಡು ಬರುತ್ತಿರುವ ಮಾನ್ಯಳಿಗೆ ಇವರ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಆಗ ಸ್ಮೃತಿ ತಪ್ಪದಂತೆ ಬಿದೆ. ಭೂಮಿಕಾ ಮೇಲಿನಿಂದ ಆತಂಕದಿಂದ ನೋಡುತ್ತಿದ್ದಾಳೆ. ಕಾರಿನಿಂದ ಇಳಿದ ಗೌತಮ್ಗೆ ಮಾನ್ಯಳನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಡೇಟಿಂಗ್ಗೆ ಎಂದು ಹೊರಟವನಿಗೆ ಹಳೆ ಲವರ್ ಸಿಕ್ಕರೆ ಹೇಗಾಗಬೇಡ. ಇನ್ಮುಂದೆ ಏನಾಗಲಿದೆ? ಮಾನ್ಯ ಎಲ್ಲ ಕತೆ ಹೇಳ್ತಾಳ. ಶಕುಂತಲಾ ದೇವಿ ಎಲ್ಲ ಕುತಂತ್ರಗಳು ಭೂಮಿಕಳಿಗೆ ತಿಳಿಯುತ್ತೆ ಎಂದು ಕಾದು ನೋಡಬೇಕಾಗಿದೆ. ಈಗಾಗಲೇ ಪ್ರೇಕ್ಷಕರು ಈ ಪ್ರಮುಖ ನಾನಾ ಕಾಮೆಂಟ್ ಮಾಡಿದ್ದಾರೆ. ಈ ಹಿಂದೆ ಭೂಮಿಕಳ ಲವ್ ಸ್ಟೋರಿ ಗೌತಮ್ಗೆ ತಿಳಿಯಿತು. ಅದಾದ ಬಳಿಕ ಈಗ ಗೌತಮ್ ಸ್ಟೋರಿ ಭೂಮಿಕಳಿಗೆ ತಿಳಿಯಲಿದೆ. ಇನ್ಮುಂದೆ ಗೌತಮ್ ಮತ್ತು ಭೂಮಿಕಾ ಪ್ರೀತಿ ಮುಂದುವರಿಸಲಿದ್ದಾರೆ ಎಂದು ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಶಕುಂತಲಾ ದೇವಿ ಮತ್ತು ಮನೆಯಾಳ ಮಾವನಿಗೂ ಮಾನ್ಯ ತಪ್ಪಿಸಿಕೊಂಡ ಸಂಗತಿ ತಿಳಿಯುತ್ತದೆ. ಸುದ್ದಿ ಕೇಳಿ ಇಬ್ಬರು ಆಘಾತಗೊಂಡಿದ್ದಾರೆ. ಒಂದೆಡೆ ಜಯದೇವ್ ಮತ್ತು ಮಲ್ಲಿಯ ಕತೆ, ಇನ್ನೊಂದೆಡೆ ಶಕುಂತಲಾ ದೇವಿಯ ಕುತಂತ್ರ ಜತೆಯಾಗಿದೆ. ಇದಕ್ಕೂ ಮೊದಲು ಶಕುಂತಲಾ ಬೇರೆ ರೀತಿ ಆಲೋಚಿಸುತ್ತಿದ್ದಳು. ಮಾನ್ಯಳಂತೆ ಭೂಮಿಕಳನ್ನು ಇದ್ದು ಇಲ್ಲದಂತೆ ಮಾಡುವುದಾಗಿ ಹೇಳಿದ್ದಳು. ಮಾನ್ಯ ಈ ಭೂಮಿಕಳಿಗಿಂತ ದೊಡ್ಡ ಪ್ರಾಬ್ಲಮ್ ಅಂತವಳನ್ನು ನಾನು ನೀಟಾಗಿ ಹ್ಯಾಂಡಲ್ ಮಾಡಿದ್ದೇನೆ, ಇವಳು ಯಾವ ಲೆಕ್ಕ ಎಂದಿದ್ದಾಳೆ. ಈಗ ನೋಡಿದರೆ ಮಾನ್ಯ ಗೌತಮ್ ಮುಂದೆ ಇದ್ದಾಳೆ. ಮುಂದಿನ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.